ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಆ್ಯಂಟಿ ಸನ್ ಟ್ಯಾನ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಈ ರೆಮಿಡಿಯನ್ನು ನೀವು ಬಿಸಿಲಿಗೆ ಹೋಗಿ ಬಂದು ಟ್ಯಾನ್ ಆಗಿರೋ ಪಾರ್ಟ್ಸ್ಗಳಿಗೆ ನೀವು ಹಾಕೋದ್ರಿಂದ ಬೇಗ ನಿಮಗೆ ಒಂದು 2-3 ಟೈಮ್ಸಲ್ಲಿ ಅಥವಾ 2-3 ಡೇಸಲ್ಲೇ ನಿಮಗೆ ಸನ್ ಟ್ಯಾನ್ ಏನೆಲ್ಲ ಆಗಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ. ಸೊ ಇನ್ಯಾಕೆ ನೀವು ವರಿ ಮಾಡ್ತೀರಾ ಅಲ್ವಾ? ಸೊ ಯಾವುದೇ ರೀತಿಯ ಎಂಜಾಯ್ಮೆಂಟ್ ಇದ್ರೂ ಕೂಡ, ಯಾವುದೇ ರೀತಿಯ ಬಿಸಿಲಲ್ಲಿ ಹೋಗುವಂತಹ ನಿಮಗೆ ಅವಶ್ಯಕತೆ ಇದ್ದಾಗ ವರಿ ಮಾಡ್ದಿರಾ ನೀವು ಬಿಸಿಲಿನಲ್ಲಿ ಹೋಗಿ ಬರಬಹುದು. ಅಕಸ್ಮಾತ್ ಸನ್ ಟ್ಯಾನ್ ಆದರೆ ಈ ರೆಮಿಡಿಯನ್ನು ನೀವು ಖಂಡಿತವಾಗ್ಲೂ ಯಾವುದೇ ರೀತಿಯ ಯೋಚನೆ ಮಾಡಿದಿರಾ 100% ನೀವು ಟ್ರೈ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನಾನು ಬಳಸ್ತಾ ಇರೋದು ಎಲ್ಲವೂ ಆರ್ಗ್ಯಾನಿಕ್ ಆದಂಥದ್ದು ಮತ್ತು ಮನೆಯಲ್ಲೇ ಸಿಗುವಂಥದ್ದು. ಸೊ ಈ ಆ್ಯಂಟಿ ಸನ್ ಟ್ಯಾನ್ ಎಸ್ಪೆಷಲಿ ಬಾಡಿಗೆ, ಸೊ ಕೈಗಳು ಕಾಲುಗಳು ಕೂಡ ಟ್ಯಾನ್ ಆಗುತ್ತೆ ನಾವು ಬೀಚ್ ಸೈಡ್ ಹೋದಾಗ ಅಥವಾ ಹಿಲ್ ಸ್ಟೇಷನಿಗೆ ಹೋದಾಗ ಅಥವಾ ಬೇರೆ ಯಾವುದೇ ರೀತಿಯ ನಾವು ಸನ್ನಿಗೆ ಎಕ್ಸ್ಪೋಸ್ ಆದಾಗ ನಮ್ಮ ಸ್ಕಿನ್ ಮೇಲೆ ಅದು ಟ್ಯಾನ್ ಆಗೋದು ಕಾಮನ್ನು. ಸೊ ಕಾಲುಗಳಿಗಾಗಿರ್ಬೋದು, ಕೈಗಳಿಗಾಗಿರ್ಬೋದು, ಓವರ್ ಆಲ್ ಬಾಡಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿ ನೀವು ಈ ರೆಮಿಡಿಯನ್ನು ಮಾಡಿ ಹಚ್ಚಬಹುದು. ಸೊ ಹಚ್ಚಿ ಯಾವ ರೀತಿ ಅದನ್ನೆಲ್ಲ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಆ್ಯಂಟಿ ಸನ್ ಟ್ಯಾನ್ ಬಾಡಿ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಕಸ್ತೂರಿ ಅರಿಶಿನ, ಮೊಸರು, ರೋಸ್ ವಾಟರ್. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಂಟಿ ಸನ್ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಈಗ ಹೇಗೆ ಮಾಡೋದು ಅಂತ ಬೇಗ ತೋರಿಸ್ತೀನಿ ಬನ್ನಿ. ಈಗ ನಾನು ಒಂದು ಬೌಲಿಗೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಯಾಕಪ್ಪ ಅಂತಂದರೆ ಇದು ನಮ್ಮ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ಕಡಲೆ ಹಿಟ್ಟು ನಮ್ಮ ತ್ವಚೆಯ ಆರೋಗ್ಯಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬಹುದು. ಅದರಲ್ಲೂ ಎಸ್ಪೆಷಲಿ ಸನ್ ಟ್ಯಾನನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್ ಇದ್ರೂ ಅದನ್ನು ಕೂಡ ತೆಗೆದು ಹಾಕುತ್ತೆ. ಸೊ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಓವರ್ ಆಲ್ ಬಾಡಿ ಟ್ಯಾನ್ ಪ್ಯಾಕ್ ಅಂದರೆ ಜಾಸ್ತಿ ಬೇಕಾಗುತ್ತೆ. ನಾನು ನಿಮಗೆ ಸ್ವಲ್ಪ ಕ್ವಾಂಟಿಟಿ ಮಾಡಿ ತೋರಿಸ್ತೀನಿ. ಕೈಗಾಗಿರ್ಬೋದು, ಕಾಲ್ಗಾಗಿರ್ಬೋದು, ಎಲ್ಲೆಲ್ಲ ನಿಮಗೆ ಟ್ಯಾನ್ ಆಗಿದೆಯಲ್ಲ ಸೊ ಎಲ್ಲ ಕಡೆನೂ ಇದನ್ನು ಅಪ್ಲೈ ಮಾಡ್ಬೋದು. ನಂತರ ನಾನು ಇದಕ್ಕೆ 1/4 ಸ್ಪೂನಷ್ಟು ನಾನು ಕಸ್ತೂರಿ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸೊ ಕಸ್ತೂರಿ ಅರಿಶಿನದಲ್ಲಿ ನಾವು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಹೆಚ್ಚಾಗಿ ಇರೋದ್ರಿಂದ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಮಗೆ ಏನಾದರೂ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ದರೆ ಅದನ್ನು ಕೂಡ ಹೋಗ್ಲಾಡಿಸಿ, ಪಿಂಪಲ್ಸ್ ಕೂಡ ಹೋಗ್ಲಾಡಿಸುತ್ತೆ. ಮೇಯ್ನ್ ಆಗಿ ಪಿಂಪಲ್ಸ್ ಹೋಗ್ಲಾಡಿಸೋದಕ್ಕೆ ನಾವು ಅರಿಶಿನ ಜಾಸ್ತಿ ಬಳಸಬೇಕಾಗತ್ತೆ. ಸೊ ಅರಿಶಿನ ಹಾಕ್ತಾ ಇದ್ದೀನಿ. ನಂತರ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರು ಅದು ನೋಡೋದಕ್ಕೆ ಎಷ್ಟು ವೈಟ್ ಆಗಿ ಸಾಫ್ಟ್ ಆಗಿದೆಯೋ ಅದೇ ರೀತಿಯಾದ ಸ್ಕಿನ್ ನಮಗೂ ಕೂಡ ಕೊಡುತ್ತೆ ಅಂತಲೇ ಹೇಳಬಹುದು. ತುಂಬ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಟ್ಯಾನ್ ಅನ್ನು ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಎಲ್ಲವೂ ನಮ್ಮ ತ್ವಚೆಯ ಆರೋಗ್ಯವನ್ನು ದುಪ್ಪಟ್ಟು ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಫೈನಲ್ ಆಗಿ ನಾನು ಇದಕ್ಕೆ ರೋಸ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ ವಾಟರು ನಮಗೆ ಒಂದು ಟೋನರ್ ಆಗು ಕೂಡ ಕೆಲಸ ಮಾಡುತ್ತೆ, ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು. ನಾವು ನಮ್ಮ ಈ ರೋಸ್ ವಾಟರನ್ನು ನಮ್ಮ ತ್ವಚೆಯ ಮೇಲೆ ಎಷ್ಟು ಸತಿ ಯೂಸ್ ಮಾಡಿದ್ರೂ ಕೂಡ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ ತುಂಬಾ ಫ್ರೆಶ್ ಫೀಲ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕ್ ರೀತಿ ಹಾಕಬೇಕು. ಆ್ಯಂಟಿ ಸನ್ ಟ್ಯಾನ್ ಪ್ಯಾಕ್ ರೆಡಿ ಆಗಿದೆ. ಈ ರೀತಿಯಾದ ಒಂದು ಗೋಲ್ಡನ್ ಪ್ಯಾಕ್ ರೀತಿ ಬರುತ್ತೆ. ಕಡಲೆ ಹಿಟ್ಟು, ಮೊಸರು, ಅರಿಶಿನ ಮತ್ತು ರೋಸ್ ವಾಟರನ್ನು ಹಾಕಿದ್ದೀವಿ. ಸೊ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನಿಮಗೆ ಟ್ಯಾನ್ ಆಗಿ ಓವರ್ ಆಲ್ ಬಾಡಿಗೆ, ಇದು ಫೇಸಿಗೆ ನಾನು ಅವತ್ತೊಂದು ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನಾನು ಇವತ್ತು ಬಾಡಿಗೆ ತಿಳಿಸ್ಕೊಡ್ತಾ ಇರೋದು. ಈ ಬಾಡಿಗೆ ಅಂತಂದರೆ ನೀವು ಕೈಗಾಗಿರ್ಬೋದು, ಕಾಲ್ಗಾಗಿರ್ಬೋದು, ಕತ್ತಿನ ಭಾಗ, ಓವರ್ ಆಲ್ ಬಾಡಿಗೆ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯಲ್ಲ ಅಲ್ಲೆಲ್ಲ ನೀವು ಅಪ್ಲೈ ಮಾಡಿ ಜಸ್ಟ್ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಕೈನ. ಬಿಕಾಸ್ ಇದು ಕಡಲೆ ಹಿಟ್ಟು ಡ್ರೈ ಆದಮೇಲೆ ತುಂಬಾ ತೆಗಿಯೋದಕ್ಕೆ ಹಿಂಸೆ ಆಗುತ್ತೆ. ಸೊ ತೆಗಿಯೋದಕ್ಕೆ ಹಿಂಸೆ ಕೊಡೋಕೆ ಹೋಗಬೇಡಿ. ಜಸ್ಟ್ ಸ್ವಲ್ಪ ನೀರು ಹಾಕಿ ರಬ್ ಮಾಡಿ ಕ್ಲೀನಾಗಿ ಉಜ್ಜೋ ಥರ ಮಾಡಿ ಕಂಪ್ಲೀಟ್ ಆಗಿ ಅದನ್ನು ನೀವು ರಿಮೂವ್ ಮಾಡ್ಬೋದು. ನಾರ್ಮಲ್ ವಾಟರಲ್ಲಿ ನೀವು ವಾಶ್ ಮಾಡಿ ನಂತರ ನೀವು ನಾರ್ಮಲ್ ಆಗಿ ಇರಬಹುದು. ಸೊ ಈ ರೆಮಿಡಿಯನ್ನು ನೀವು ಜಸ್ಟ್ 1 or 2 ಟೈಮ್ಸ್ ಮಾಡೋದ್ರಿಂದ ಯಾವುದೇ ರೀತಿಯ ಟ್ಯಾನ್ ಆಗಿದ್ರೂ ಕೂಡ ನೀವು ಕಂಪ್ಲೀಟ್ ಆಗಿ ಹೋಗ್ಲಾಡಿಸ್ಬೋದು ಈಸಿಯಾಗಿ.